ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಸಮಾಂತರ ಶ್ರೇಣಿಯ LBAಯ 2 ಅಂಕದ ಪ್ರಶ್ನೆಗಳನ್ನು ಮುಂದುವರಿಸೋಣ. 40ನೇ ಪ್ರಶ್ನೆ, 3 + 7 + 11 ಇತ್ಯಾದಿ. 3 + 7 + 11 ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆ ಗೊತ್ತಿದೆ. 2 ಸೂತ್ರ ಇದೆ, ADN ಇದ್ದಾಗ ಮತ್ತು ANL ಇದ್ದಾಗ. ಇಲ್ಲಿ 10 ಪದಗಳ ಮೊತ್ತವನ್ನು ನಾವು ಈ ಕೊನೆ ಪದವನ್ನು ಕೊಟ್ಟಿದ್ರೆ ಮಾತ್ರ ಎಲ್ಲಿರುವಂಥ ಸೂತ್ರವನ್ನು ಉಪಯೋಗಿಸ್ಬೇಕು. ಇಲ್ಲ ಅಂತಂದರೆ AD ಮತ್ತು Nಗಳು ನಮಗೆ ಇಲ್ಲಿ ಸಿಗ್ತವೆ. ಮೊದಲನೇ ಪದ A ಮತ್ತು ಸಾಮಾನ್ಯ ವ್ಯತ್ಯಾಸ D, ಪದಗಳ ಸಂಖ್ಯೆ N. ಇಲ್ಲಿ 10 ಪದಗಳನ್ನು ಅವರು ಕೊಟ್ಟಿರೋದ್ರಿಂದ n = 10 ಹಾಕ್ಕೊಂಡು ನಾವು ಸೂತ್ರವನ್ನು ಉಪಯೋಗಿಸಿ ಮಾಡ್ಬೋದು. ಮೊದಲಿಗೆ ನಾವು ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ. 3 + 7 + 11 ಇತ್ಯಾದಿ. ಎಷ್ಟು ಪದಗಳವರೆಗೆ? 10 ಪದಗಳವರೆಗೆ. 10 ಪದಗಳವರೆಗೆ. 3 + 7 + 11 to 10 ಟರ್ಮ್ಸ್. 10 ಪದಗಳವರೆಗೆ ನಾವು ಇಲ್ಲಿ ಮೊತ್ತವನ್ನು ಕಂಡಿಬೇಕು. ಫಸ್ಟ್ ಟರ್ಮ್, ಮೊದಲನೇ ಪದ. ಮೊದಲನೇ ಪದ ಯಾವುದಿದೆ? 3 ಇದೆ. A = 3. A = 3. D = A2 - A1. A2 - A1. A2 ಅಂದರೆ ಎರಡನೇ ಪದ, A1 ಅಂದರೆ ಮೊದಲನೇ ಪದ. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. A2 - A1 = 7 - 3 = 4 = 4. n = 10. n = 10. ಈಗ ನಾವು ಸೂತ್ರ ಬರೆಯೋಣ. Sn = n/2 × 2a + n - 1 × d × d. ಇಲ್ಲಿ ಏನು ಬರುತ್ತೆ? 2a + n - 1 × d ಬರುತ್ತೆ. n/2 × 2a + n - 1 × d ಈಕ್ವಲ್ಸ್ S ಎಷ್ಟು ಬೇಕು? S 10 ಪದಗಳವರೆಗೆ. ಅಂದರೆ n ಅಂದರೆ ನಾವು 10 ಹಾಕೋಣ. n ಅಂದರೆ 10 ಇಲ್ಲಿ. 10/2 ಈಕ್ವಲ್ಸ್ 2a ಅಂದರೆ 2 × a. a ಅಂದರೆ ಎಷ್ಟು? 3 ಪ್ಲಸ್ n ಎಷ್ಟು? 10 -1 × d. d ಎಷ್ಟು? 4 ಈಕ್ವಲ್ಸ್ 2 1 2 5 ಆಗುತ್ತೆ. 5 ಬರೆಯೋಣ. ಇಂಟು 2 3 2 3 ಎಷ್ಟು? 6 ಪ್ಲಸ್ 10 - 1. 10 - 1 ಅಂದರೆ 9. 9 × 4 ಆಗುತ್ತೆ. 9 × 4 ಈಕ್ವಲ್ಸ್ 5 × 6 ಪ್ಲಸ್ 9 4 9 4 ಎಷ್ಟು? 36. 36 ಈಕ್ವಲ್ಸ್ ಈ 5ನ ಹಾಗೆ ಬರೋಣ. 5 × ಎಷ್ಟಾಗತ್ತೆ? 36 + 6 42 ಆಗುತ್ತೆ. 42 × 5 42 × 5 ಮಾಡೋಣ. ಎಷ್ಟು ಬರುತ್ತೆ? 5 2 10. ಒಂದು ಕ್ಯಾರಿ, ಒಂದು ಕೈಲೇ ಬರುತ್ತೆ. 5 4 20 + 1 21 ಆಯಿತು. 210. ಅಂದರೆ ಇಲ್ಲಿ 10 ಪದಗಳವರೆಗಿನ ಮೊತ್ತ. 10 ಪದಗಳ ಮೊತ್ತ ಎಷ್ಟು? 210. 41ನೇ ಪ್ರಶ್ನೆ, ಒಂದು ಸ್ಥಿರ ಒತ್ತಡದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು 24 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಕಾಯಿಸಲಾಗಿದೆ.
ನೀರಿನ ಕಾಸುವಿಕೆಯನ್ನು ಮುಂದುವರಿಸಿದಾಗ ಪ್ರತಿ ನಿಮಿಷಕ್ಕೆ ನೀರಿನ ತಾಪದಲ್ಲಿ 4 ಡಿಗ್ರಿಯಷ್ಟು ಏರಿಕೆ ಕಂಡುಬಂದರೆ 4 ಡಿಗ್ರಿಯಷ್ಟು ಏರಿಕೆ ಕಂಡುಬಂದರೆ ನೀರಿನ ತಾಪವು 100 ಡಿಗ್ರಿ ಸೆಂಟಿಗ್ರೇಡ್ಗೆ ತಲುಪಲು ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ ಏನು ಹೇಳಿದವರು, ಸ್ಥಿರ ಒತ್ತಡದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು 24 ಡಿಗ್ರಿಯವರೆಗೆ ಕಾಯಿಸಲಾಗಿದೆ. ಕಾಸುವಿಕೆಯನ್ನು ಮುಂದುವರಿಸಿದರೆ ಪ್ರತಿ ಸೆಕೆಂಡಿಗೆ ಎಷ್ಟು ಡಿಗ್ರಿ ಇರುತ್ತೆ? ಪ್ರತಿ ಸೆಕೆಂಡಿಗೆ 4 ಡಿಗ್ರಿ ಇರುತ್ತೆ. ನೀರಿನ ತಾಪ 100 ಡಿಗ್ರಿ ತಲುಪಿದಾಗ ಎಷ್ಟು ನಿಮಿಷ ಆಗಿರುತ್ತೆ, ಅಂದರೆ 100 ಡಿಗ್ರಿ ತಲುಪಲು ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಅದನ್ನು ನಾವು ಸೂತ್ರದ ಸಹಾಯದಿಂದ ಕಂಡುಹಿಡಬೇಕು. ಇಲ್ಲಿ 24 ಡಿಗ್ರಿವರೆಗೆ ಕಾಯಿಸಿದ್ದೀವಿ ಅಂತಂದರೆ ಅದು ಎ ಆಗುತ್ತೆ. ಎ ಈಸ್ ಈಕ್ವಲ್ಸ್ ಟು 24 ಇಟ್ಕೋಬೇಕು ನಾವು. ಅದು ಪ್ರತಿ ನಿಮಿಷಕ್ಕೆ ಎಷ್ಟಿರುತ್ತೆ? ಪ್ರತಿ ನಿಮಿಷಕ್ಕೆ 4 ಡಿಗ್ರಿ ಇರುತ್ತೆ. ಇದನ್ನು ನಾವು ಡಿ ಅಂತ ತಗೋಬೇಕು. ಈ 4 ಡಿಗ್ರಿಯನ್ನು ಏನಂತ ತಗೋಬೇಕು? ಡಿ ಅಂತ ತಗೋಬೇಕು. ಆಮೇಲೆ ನೀರಿನ ತಾಪ ಎಷ್ಟು ಡಿಗ್ರಿ ತಲುಪಿದೆ? 100 ಡಿಗ್ರಿ ತಲುಪಿದೆ. 100 ಡಿಗ್ರಿಯನ್ನು ಇದನ್ನು ನಾವು ಎಲ್ ಅಥವಾ ಎ ಎನ್ ಅಂತ ತಗೋಬೇಕು. ಕೊನೆಯ ಪದ ನಾವು ಏನನ್ನು ಕಂಡುಹಿಡಿಬೇಕು? ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತದೆ, ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತಿದೆ ಅನ್ನೋದನ್ನು, ಎಷ್ಟು ನಿಮಿಷ ಅನ್ನೋದನ್ನು ಇಲ್ಲಿ ಎನ್ ಈಕ್ವಲ್ಸ್ ಕಂಡುಹಿಡಿಬೇಕಾಗಿದೆ. ನಾವು ಎನ್ ಈಕ್ವಲ್ಸ್ ಕಂಡುಹಿಡಿಬೇಕಾಗಿದೆ. ಅಂದರೆ ಯಾವ ಸೂತ್ರವನ್ನು ಉಪಯೋಗಿಸ್ಬೇಕು? ನಾವಿಲ್ಲಿ ಎನ್ ಕಂಡುಹಿಡಿಬೇಕಾಗಿದೆ. ಎ ಎನ್ ಕೊಟ್ಟಿದ್ದಾರೆ ನಮಗೆ, ಮತ್ತು ಎ ಮತ್ತು ಡಿ ಕೊಟ್ಟಿದ್ದಾರೆ. ಎ ಮತ್ತು ಡಿ ಕೊಟ್ಟಿದ್ದಾರೆ. ಎನ್ನನ್ನು ಕಂಡುಹಿಡಬೇಕು ಅಂದರೆ ನಾವು ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರದ ಸಹಾಯದಿಂದ ಇದನ್ನು ಮಾಡಬೇಕಾಗತ್ತೆ. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ 100 ಡಿಗ್ರಿ, 100 ಡಿಗ್ರಿ ಅಂತ ಹಾಕ್ಕೊಂಡು ಈ ಲೆಕ್ಕವನ್ನು ನಾವು ಮಾಡಬೇಕಾಗತ್ತೆ. ಇಲ್ಲಿ ಬರ್ಕೊಳ್ಳೋಣ. ಎ ಈಕ್ವಲ್ಸ್ ಪ್ರಾರಂಭದಲ್ಲಿ ಎಷ್ಟು ಡಿಗ್ರಿ ಇತ್ತು? ಎಷ್ಟಿತ್ತು? 24 ಡಿಗ್ರಿ. 24 ಅಂತ ಬರ್ಕೊಳ್ಳೋಣ. ನಂತರ ಪ್ರತಿ ನಿಮಿಷಕ್ಕೆ ಎಷ್ಟು ಡಿಗ್ರಿ ಇರುತ್ತೆ? 4 ಡಿಗ್ರಿ ಇರುತ್ತೆ. ಅದನ್ನು ಡಿ ಅಂತ ಬರ್ಕೊಳ್ಳೋಣ. ಡಿ ಈಸ್ ಈಕ್ವಲ್ಸ್ ಟು 4. ಇಲ್ಲಿ ಎಷ್ಟು ಡಿಗ್ರಿ ತಾಪ ಅದು ತಲುಪಿದೆ ಕೊನೆಯಲ್ಲಿ? ಅದು ಎ ಎನ್ ಆಗುತ್ತೆ. ಎ ಎನ್ ಈಕ್ವಲ್ಸ್ 100 ಅಂತ ಬರ್ಕೊಳ್ಳೋಣ. ನಾವು ಏನನ್ನು ಕಂಡುಹಿಡಬೇಕು? ಎಷ್ಟು ನಿಮಿಷ ತೆಗೆದುಕೊಂಡಿದೆ ಅಂದರೆ ಎನ್ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಆಗುತ್ತೆ. ಇಲ್ಲಿ ಸೂತ್ರವನ್ನು ಬರೆಯೋಣ. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಎಷ್ಟು ಅಂತ ಹಾಕ್ಕೊಂಡ್ಬಿಡೋಣ. ಎಷ್ಟು ಡಿಗ್ರಿ ತಲುಪಿದೆ? ಅದು 100 ಡಿಗ್ರಿ ತಲುಪಿದೆ. 100 ಅಂತ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಎನ ಬೆಲೆಯನ್ನು ಹಾಕೋಣ. ನೆಕ್ಸ್ಟ್ ಹಂತದಲ್ಲಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎನ ಬೆಲೆ ಹಾಕೋಣ. ಎ ವ್ಯಾಲ್ಯೂ ಹಾಕೋಣ. ಎಷ್ಟು? 24 ಪ್ಲಸ್ ಬರೆಯೋಣ. ಎನ್ ನಾವು ಕಂಡುಹಿಡಿಬೇಕು. ಎನ್ನನ್ನು ಎನ್ ಅಂತ ಬರೆಯೋಣ. ಎನ್ ಮೈನಸ್ 1 ಇಂಟು ಡಿ ಎಷ್ಟು? 4 ಈಕ್ವಲ್ಸ್ 100. 4 ಈಕ್ವಲ್ಸ್ 100 ಆಯಿತು. ಈಗ ನಾವು ಎನ್ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಅದಕ್ಕೆ 24ಅನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಅಲ್ಲಿ ಮೈನಸ್ 24 ಆಗಿ ಬರುತ್ತೆ. ಅದಕ್ಕೆ ಇಷ್ಟನ್ನೇ ಇಲ್ಲಿ ಬರ್ಕೊಳ್ಳೋಣ. ಎನ್ ಮೈನಸ್ 1 ಇಂಟು 4 ಈಕ್ವಲ್ಸ್ 100 ಮೈನಸ್ 24. ಈಗ ಎನ್ ಮೈನಸ್ 1 ಇಂಟು 4 ಈಕ್ವಲ್ಸ್ 100 ಮೈನಸ್ 24 ಎಷ್ಟು ಬರುತ್ತೆ? 100 ಮೈನಸ್ 24 10 ಆಗುತ್ತೆ. ಇಲ್ಲಿ ಯಾಕಂದರೆ 0 ಇಲ್ಲಿ 4 ಹೋಗಲ್ಲ, ಇಲ್ಲಿಂದ ತೊಗೋಬೇಕು, ಅಲ್ಲೂ ಆಗಲ್ಲ. ಇಲ್ಲಿಂದ ತೊಗೊಂಡ್ರೆ 10 ಮತ್ತು ಇಲ್ಲಿ ಬಂದಾಗಲೂ 10 ಆಯಿತು. 10ರಲ್ಲಿ 4 ಹೋದರೆ 6, ಇಲ್ಲಿ 9 ಉಳ್ಕೊಂಡಿದೆ. 9ರಲ್ಲಿ 2 ಹೋದರೆ 7 ಬರುತ್ತೆ. ಅಂದರೆ ಎಷ್ಟಾಯಿತು? 100 ಮೈನಸ್ 24 ಅಂದರೆ 76 ಆಯಿತು. ಈಗ ನಾವು ಎನ್ ಮೈನಸ್ಸನ್ನು ಎಲ್ ಎಚ್ ಎಸ್ ಎಡಭಾಗದಲ್ಲಿಟ್ಕೊಂಡು 4ಅನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಎನ್ ಮೈನಸ್ 1 ಈಕ್ವಲ್ಸ್ 76 76 ಬೈ ಇಲ್ಲಿ ಎನ್ ಮೈನಸ್ ಇಂಟು 4 ಇದೆ. ಅದು ಬಲಭಾಗಕ್ಕೆ ಆರ್ ಎಚ್ ಎಸ್ಗೆ ಬಂದಾಗ ಏನಾಗುತ್ತೆ? ಬೈ 4 ಆಗುತ್ತೆ. ನಂತರ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 4 1s 4 1
4 1 4 3 ಉಳ್ಕೊಂಡಿದೆ 36 ಆಗುತ್ತೆ. 4 9 36 79 4 76 ನಿಮಗೆ ಗೊತ್ತಿದೆ. 76 4ರಿಂದ ಭಾಗಿಸಿದರೆ 4 1 4 3 ಉಳಿತು 36 19 ಬರುತ್ತೆ. 94 36 0 ಬರುತ್ತೆ. ಅಂದರೆ ನಿಮಗೆ ಡೈರೆಕ್ಟಾಗೂ ನೀವು ಮುಗಿ ಎಲ್ಲ ಪರ್ಫೆಕ್ಟ್ ಮಾಡಿ ಇಟ್ಕೊಂಡ್ರೆ 19 4 26 ಅಂತ ನಿಮಗೆ ಗೊತ್ತಿರುತ್ತೆ. ಅವಾಗ ನೀವು ನೇರವಾಗಿ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 4 1 4 19 4 76 4 1 4 4 19 74 ನಿಮಗೆ n-1 ಈಕ್ವಲ್ಸ್ ಎಷ್ಟು ಸಿಕ್ತು? 19 ಸಿಕ್ತು. 19/1 ಅಂದರೆ 19. n ಈಕ್ವಲ್ಸ್ ಎಷ್ಟಾಗುತ್ತೆ? 19 + 1 ಆಗುತ್ತೆ. ಈಕ್ವಲ್ಸ್ ಎಷ್ಟು? 20. ಅಂದರೆ ನೀವು ಇಲ್ಲಿ ಎಷ್ಟು ನಿಮಿಷ ತೆಗೆದುಕೊಂಡಿದೆ ಅಂದರೆ ಏನು ಉತ್ತರ ಆಗುತ್ತೆ? 10 ನಿಮಿಷ ತೆಗೆದುಕೊಳ್ಳುತ್ತದೆ. 100 ಡಿಗ್ರಿ ತಲುಪಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತದೆ? ಅದು 100 ಡಿಗ್ರಿ ತಲುಪಲು ಅದು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತದೆ? 20 ನಿಮಿಷ ತೆಗೆದುಕೊಳ್ಳುತ್ತದೆ. ನಿಮಗೆ n = ಎಷ್ಟು ಸಿಕ್ಕಿದೆ? 20 ಸಿಕ್ಕಿದೆ. 20 ನಿಮಿಷ ತೆಗೆದುಕೊಳ್ಳುತ್ತದೆ. ಅದಕ್ಕೆ ಬರೀರಿ 100 ಡಿಗ್ರಿ ತಲುಪಲು 20 ನಿಮಿಷ ತೆಗೆದುಕೊಳ್ಳುತ್ತದೆ. It takes 20 minutes to reach 100 degree. 100 ಡಿಗ್ರಿ ತಲುಪಲು 20 ನಿಮಿಷ ತೆಗೆದುಕೊಳ್ಳುತ್ತದೆ. 42ನೇ ಪ್ರಶ್ನೆ. 5 8 11 ಪ್ಲಸ್ ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇದು ಕೂಡ ನಾವು S = n/2 × 2a + n - 1 × d ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕಾಗತ್ತೆ. ಇಲ್ಲಿ ನಾವು ಮೊದಲಿಗೆ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ. 5 + 8 + 11 ಇತ್ಯಾದಿ ಎಷ್ಟು ಪದಗಳವರೆಗೆ? 10 ಪದಗಳವರೆಗೆ. 10 ಪದಗಳವರೆಗೆ. a ಈಕ್ವಲ್ಸ್ ಮೊದಲನೇ ಪದ a ಈಕ್ವಲ್ಸ್ ಎಷ್ಟು? 5. d ಈಕ್ವಲ್ಸ್ ಏನು? a2 - a1. a2 ಅಂದರೆ ಯಾವುದು? 8. a1 ಅಂದರೆ 5. 8 - 5 ಈಕ್ವಲ್ಸ್ ಎಷ್ಟಾಗುತ್ತೆ? 8 - 5 3 ಆಯಿತು. ಎಷ್ಟು ಪದಗಳವರೆಗೆ? 10 ಪದಗಳವರೆಗೆ. 10 ಪದಗಳ ಮೊತ್ತ ಅಂತೇಳಿರೋದ್ರಿಂದ ಇಲ್ಲಿ n ಈಕ್ವಲ್ಸ್ 10 ಟರ್ಮ್ಸ್, ಅಪ್ ಟು 10 ಟರ್ಮ್ಸ್. ನಾವು ಪುನಃ ಈಗ ಅದೇ ಸೂತ್ರ Sn = n/2 × 2a ಪ್ಲಸ್ n - 1 × d ಬರೆಯೋಣ. n ನ ಬೆಲೆ ಎಷ್ಟು ಪದಗಳವರೆಗೆ? 10 ಪದಗಳವರೆಗೆ. n = 10 ಹಾಕೋಣ. 10/2 2a ಅಂದರೆ 2 × a ಜಾಗದಲ್ಲಿ 5. 2a ಅಂದರೆ 2 × a, ಅದು 2 × 5 ಪ್ಲಸ್ ಬರೆಯೋಣ. ಪ್ಲಸ್ n ಪುನಃ 10 - 1 d ಎಷ್ಟು? 3. 10 - 1 × 3 n - 1 × d ಅಂತಂದರೆ 10 - 1 × 3 ಈಕ್ವಲ್ಸ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗೋದ್ರಿಂದ ಕ್ಯಾನ್ಸಲ್ ಮಾಡ್ಬೋಣ. 2 1 2, 2 5 10 ಎಷ್ಟಾಯ್ತದು? 5 ಆಯಿತು. ಈಕ್ವಲ್ಸ್ ಇದನ್ನು ಗುಣಿಸಿ ಬರೆಯೋಣ. 2 × 5 2 5 10 ಪ್ಲಸ್ 10 - 1 ಅಂದರೆ 9 × 3 ಈಕ್ವಲ್ಸ್ ಈ 5ಅನ್ನು ಹಾಗೆ ಬರೆಯೋಣ. 5 × ಇದು 10 ಬರೆಯೋಣ. ಇಲ್ಲಿ 10 ಆಯಿತು. ಪ್ಲಸ್ 9 3 27
ಈಕ್ವಸ್ 5 ಇಂಟು 10 ಪ್ಲಸ್ 27 ಎಷ್ಟಾಗುತ್ತೆ? 37 ಆಗುತ್ತೆ. 37 ಇಂಟು 5 37 ಇಂಟು 5 37 ಇಂಟು 5 7 5 35 3 ಆಯಿತು. 5 3 15 ಪ್ಲಸ್ 3 18 ಎಷ್ಟು ಬಂತು? 185. 10 ಪದಗಳವರೆಗಿನ ಮೊತ್ತ ಎಷ್ಟು? 185. 43ನೇ ಪ್ರಶ್ನೆ. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ ಧನ ಪೂರ್ಣಾಂಕಗಳು ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳಾಗ್ತವೆ. ಮೊದಲ 20 ಅಂತಂದರೆ ಮೊದಲ ಸಂಖ್ಯೆ, ಮೊದಲ ಧನ ಪೂರ್ಣಾಂಕ 1, 1ರಿಂದ 20ರವರೆಗಿನ ಧನ ಪೂರ್ಣಾಂಕಗಳ ಮೊತ್ತ. ಇದಕ್ಕೆ ಸಪ್ರೇಟ್ ಸೂತ್ರ ಇದೆ, ನಿಮಗೆ ಗೊತ್ತಿದೆ. ಸಿಗ್ಮಾ n n ಇಂಟು n+1/2. ಆ ಸೂತ್ರವನ್ನು ನೀವು ನೇರವಾಗಿ ಉಪಯೋಗಿಸಿ ಬರಿಬೋದು. ಇಲ್ಲ ಅಂತಂದರೆ Sn n/2 ಇಂಟು 2a + n-1 ಇಂಟು d ಅಂತ ಕೂಡ ನೀವು ಉಪಯೋಗಿಸ್ಬೋದು. ಅದು ಅಲ್ಲದೆ ಇನ್ನೊಂದು ಸೂತ್ರ n/2 ಇಂಟು ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಾಗುತ್ತೆ ಇಲ್ಲಿ. ಮೊದಲ ಪದ 1, ಕೊನೆಯ ಪದ 20. n/2 ಇಂಟು a + l ಸೂತ್ರವನ್ನು ಕೂಡ ನಾವು ಉಪಯೋಗಿಸ್ಬೋದು. ಈಗ ನಾವು ನೇರವಾಗಿ ಸೂತ್ರವನ್ನು ಉಪಯೋಗಿಸೋದಾದರೆ ಇಲ್ಲಿ n = 20. n ಎಷ್ಟು? 20. ಸಿಗ್ಮಾ n ಅಥವಾ Sn ಈಕ್ವಲ್ಸ್ ಏನಾಗುತ್ತೆ? n ಇಂಟು n+1/2. ಈ ಸೂತ್ರವನ್ನು ನೀವು ಹೇಗೆ ಬಂತು ಅನ್ನೋದಾದರೆ ನಿಮ್ಗೆ ಗೊತ್ತಿದೆ. 1 + 2 + 3 ಒಟ್ಟು ಎಷ್ಟು? n ಅಂತ ಅಂದ್ಕೊಟ್ರೆ ಕೊನೆ ಪದ ಕೂಡ n ಆಗಿರುತ್ತೆ. ಇಲ್ಲಿ a ಜಾಗದಲ್ಲಿ ನಾವು Sn = n/2 ಇಂಟು a + l ಹಾಕಿದರೆ ಇಲ್ಲಿ n ಅಂದರೆ n ಆಗುತ್ತೆ. n/2. a ಅಂದರೆ ಮೊದಲನೇ ಪದ 1 ಬರುತ್ತೆ. 1 ಪುನಃ l ಅಂದರೆ ಕೊನೆ ಪದ n ಆಗಿರುತ್ತೆ. ಈಗ ಇದಕ್ಕೆ ಕಂಪೇರ್ ಮಾಡಿರಿ, ಇವೆರಡು ಒಂದೇ ಸೂತ್ರ. ಅದಕ್ಕೆ ನಾವು ಇಲ್ಲಿ ಈ ಸೂತ್ರವನ್ನು ನೇರವಾಗಿ ಉಪಯೋಗಿಸಿ ಬರಿಬೋದು. ಸೂತ್ರ ಯಾವುದಾಗತ್ತಲ್ಲಿ? n ಇಂಟು n+1/2. Sn n ಇಂಟು n+1/2. n ಜಾಗದಲ್ಲಿ ಎಷ್ಟು ಹಾಕಬೇಕು? ನಾವು 20 ಹಾಕಬೇಕು. n ಜಾಗದಲ್ಲಿ 20 ಹಾಕೋಣ. n ಎಷ್ಟು? 20. 20 ಇಂಟು 20+1/2. ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 2 1 2 10 2 1 2 2 10 20. ಈ 10ಅನ್ನು ಬರೆಯೋಣ ಇಲ್ಲಿ. 10 20 + 1 ಎಷ್ಟು? 21. 21 10 210. 21 10 ಎಷ್ಟು? 21 10 210. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತ ಎಷ್ಟು? 210. ನೀವು 3 ವಿಧಾನದಲ್ಲಿ ಮಾಡಿದರೂ ಕೂಡ ಒಂದೇ ಉತ್ತರ ಬರುತ್ತೆ. ಆದಷ್ಟು ಸಿಂಪಲ್ ವಿಧಾನ ಇದಾಗತ್ತೆ. 44ನೇ ಪ್ರಶ್ನೆ. 21 42 63 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 210 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಮತ್ತು 210 ಎಷ್ಟನೇ ಪದ ಆಗತ್ತೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಅಂದರೆ ನಾವು 210ಅನ್ನು ಏನನೇ ಪದ ಅಂತ ಇಟ್ಕೊಂಡು ಎನ್ನನ್ನು ಬೆಲೆಯನ್ನು ಕಂಡುಹಿಡಿದ್ರೆ ಆಯಿತು. ಇಲ್ಲಿ ನಾವು an = a + n-1 ಇಂಟು d ಸೂತ್ರವನ್ನು ಉಪಯೋಗಿಸ್ಬೇಕಾಗತ್ತೆ. ಮೊದಲಿಗೆ ಇದನ್ನು ಬರ್ಕೊಳ್ಳೋಣ. 21 42 63 ಇತ್ಯಾದಿ. ಇದನ್ನು ಕೊನೆಯ ಪದ ಅಂತ ಇಟ್ಕೊಳ್ಳೋಣ. ಇದು ಕೊನೆಯ ಪದ. ಇದು an. ಏನನೇ ಪದ ಅಂತ ಇಟ್ಕೊಳ್ಳೋಣ. a = ಎಷ್ಟು? 21. d = a2 - a1. a2 - a1. a2 ಅಂದರೆ ಎರಡನೇ ಪದ, a1 ಅಂದರೆ ಮೊದಲನೇ ಪದ. a2 - a1 ಅಂದರೆ ಎಷ್ಟಾಗತ್ತೆ? 42 - 21 ಆಗುತ್ತೆ. 42 - 21 ಎಷ್ಟು? 21. ಎಷ್ಟು ಬರುತ್ತೆ? 21 ಆಗುತ್ತೆ. 42ರಲ್ಲಿ
21 ಹೋದರೆ 2 - 1 1, 4 - 2 2. ಮತ್ತು ಇದನ್ನು ಏನಂತ ಇಟ್ಕೊಳ್ಳೋಣ ನಾವು, ಎನ್ನನೇ ಪದ ಅಂತ ಇಟ್ಕೊಳ್ಳೋಣ. AN = 710 ಆಗಿರಲಿ. ಕ್ವಶನ್ ಮಾರ್ಕ್ ಯಾವುದಕ್ಕೆ? N = (?). ಇದು ಎಷ್ಟನೇ ಪದ ಅಂದರೆ ಏನನ್ನು ನಾವು ಕಂಡುಹಿಡಿಬೇಕು. ನೇರವಾಗಿ ಅವರು ಏನು ಕೇಳಿಲ್ಲ, ಎಷ್ಟನೇ ಪದ ಅಂತ ಕೇಳಿದ್ದಾರೆ. ಅದಕ್ಕಾಗಿ ನಾವು ಏನನ್ನ ಬೆಲೆಯನ್ನೇ ಇಲ್ಲಿ ಕಂಡುಹಿಡಿಬೇಕಾಗತ್ತೆ. ಸೂತ್ರ ಬರೆಯೋಣ. AN = A + n - 1 × D = ಎಷ್ಟು? 210 ಎನ್ನೇ ಪದ ಅಂತ ತೊಗೊಂಡಿದ್ದೀವಿ. 210 ಅಂತ ಹಾಕೊಳ್ಳೋಣ. ಇಲ್ಲಿ ಎ ಜಾಗದಲ್ಲಿ ಎನ ಬೆಲೆ ಎಷ್ಟದು? 21 ಪ್ಲಸ್ ಎನ್ ಕಂಡುಹಿಡಿಬೇಕಾಗಿದೆ. ಎನ್ನನ್ನು ಎನ್ ಅಂತಲೇ ಬರೆಯೋಣ. n - 1, ಡಿನ ಬೆಲೆ 21 = 210. ನಾವು n - 1 × 21 ಎಡಭಾಗದಲ್ಲಿ ಬರ್ಕೊಂಡು ಇದನ್ನು 210 ಪಕ್ಕ ಅಂದರೆ ಬಲಭಾಗಕ್ಕೆ ವರ್ಗಾಯಿಸಬೇಕು. 210 ಬರೆದು ಇದರ ಪಕ್ಕ ಇದು ಬರಬೇಕು. ಬಲಭಾಗಕ್ಕೆ ಏನಾಗುತ್ತೆ? -21 ಆಗುತ್ತೆ. +21 ಇರೋದು ಬಲಭಾಗಕ್ಕೆ ಹೋದಾಗ -21 ಆಗುತ್ತೆ. ಇದೇನಾಯಿತು? n - 1 × 21 = 210ರಲ್ಲಿ 21 ಕಳಿಬೇಕು. 210 - 21 ಎಷ್ಟಾಗುತ್ತೆ? ಇಲ್ಲಿ 0ಯಿಂದ 1 ಕಳಿಲಿಕ್ಕಾಗಲ್ಲ. ಈ ಕಡೆಯಿಂದ 1 ತೊಗೊಂಡ್ರೆ 10 ಆಗುತ್ತೆ. 10ರಲ್ಲಿ 1 ಹೋದರೆ 9. ಇಲ್ಲಿ 0 ಉಳ್ಕೊಂಡಿದೆ. ಪುನಃ 0ಯಿಂದ 2 ಕಳಿಲಿಕ್ಕಾಗಲ್ಲ. ನಾವು ಇಲ್ಲಿಂದ 1 ತೊಗೊಂಡಾಗ ಪುನಃ 10 ಆಯಿತು. 10ರಲ್ಲಿ 2 ಹೋದರೆ 8 ಆಯಿತು. ಇಲ್ಲಿ ಎಷ್ಟು ಉಳ್ಕೊಂಡಿದೆ? 1 ಉಳ್ಕೊಂಡಿದೆ. 1 ಆ ಕಡೆ ತೊಗೊಂಡಿರೋದ್ರಿಂದ 1 ಉಳ್ಕೊಂಡಿದೆ. 189 ಆಗುತ್ತೆ. 210 - 21 ಎಷ್ಟು? 189. ಈಗ ಪುನಃ ನಾವು n - 1 LHS ಎಡಭಾಗದಲ್ಲಿ ಇಟ್ಕೊಂಡು 21 ಬಲಭಾಗಕ್ಕೆ ವರ್ಗಾಯಿಸಿದರೆ ಅದು 189/21 ಆಗಿ ಬರುತ್ತೆ. n - 1 = 189/21. ಏನಾಯ್ತು? ಈಗ ನಾವು ಈ 189ನ್ನು 21ರಿಂದ ಭಾಗಿಸ್ಬೇಕು. ಭಾಗಿಸೋಣ ಅದನ್ನು. 189ನ್ನು 21ರಿಂದ ಭಾಗಿಸ್ಬೇಕು. ಇಲ್ಲಿ 18 ಚಿಕ್ಕದಾಗತ್ತೆ. 189 ಇದೆ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ 1 9 9 9 18 ಬರುತ್ತೆ. ಅಂದರೆ 21 9 189. 21 9 189 ಅಂದರೆ 21 1 21 9. n - 1 = ಎಷ್ಟಾಯಿತು? 9 ಆಯಿತು. n = ಏನಾಗುತ್ತೆ? ಈ -1 9ರ ಪಕ್ಕ ತಂದರೆ ಬಲಭಾಗ ತಂದರೆ 9 + 1 ಆಯಿತು. n = ಎಷ್ಟಾಯಿತು? 10 ಆಯಿತು. ಹಾಗಾದರೆ ಎಷ್ಟನೇ ಪದ 210 ಆಗುತ್ತೆ? 10ನೇ ಪದ. 10ನೇ ಪದವು 210 ಆಗುವುದು. 10ನೇ ಪದವು 210 ಆಗುವುದು.